ಸರ್ ನಮಸ್ಕಾರ. ನಮಸ್ತೆ ಸರ್. ಯಾವ ಊರು ತಮ್ಮದು? ಸರ್ ನಾವು ಬೆಂಗಳೂರು. ಬ್ಯಾಂಗ್ಳೂರಲ್ಲ? ಹೌದು ಸರ್. ಏನು ತೊಂದರೆ ಅಂತ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ತೋರ್ಸಕ್ಕೆ ಬಂದ್ರಿ? ಸರ್ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ. ಗ್ಯಾಸ್ಟ್ರಿಕ್ ಅಂದರೆ ಏನೇನಾಗ್ತದೆ? ಸರ್ ಹೊಟ್ಟೆ ಉಬ್ಬರ, ಹಾಂ ಅಜೀರ್ಣ ಆಗೋದು, ಹಾಂ ಕೈ ಕಾಲು ಸುಸ್ತು, ಹಾಂ ಆಮೇಲೆ ಕುತ್ತಿಗೆ ನೋವು, ಹಾಂ ತಿಂದಿರೋ ಊಟ ಅಂದರೆ ಹಂಗೆ ತೆಗೆದ್ರೆ ಹಂಗೆ ಬರೋದು, ಹಾಂ ಆಮೇಲೆ ಫುಲ್ ಸುಸ್ತಾಗ್ಬಿಟ್ಟು ಕೈಗಳೆಲ್ಲ ನೋವು ಆಗ್ಬಿಡ್ತವೆ ಸರ್. ಹಾಂ ಸೊಂಟ ನೋವು, ಸೊಂಟ ನೋವು, ಕಣ್ಣು ನೋವು, ಕಣ್ಣು ಮಂಜು, ಕಣ್ಣು ಮುಂಜಾಗೋ ಥರನೇ. ತಲೆ ಜೋಲಿ, ಹೌದು ಸರ್, ಅವೆಲ್ಲ ಆಗುತ್ತೆ ಸರ್. ಗಾಬರಿ ಗಾಬರಿ ಆಗೋದು, ಗಾಬರಿ ಗಾಬರಿ ಥರ, ತಿರ್ಗಿ ಮುನ್ಸೆ ಎಲ್ಲ ಒಂಥರ ಆಗುತ್ತೆ, ಹಾಂ ನೆನೆನೆ ಒಂಥರ ಆಗುತ್ತೆ, ಹಾಂ ಆ ಥರ ಆಗುತ್ತೆ. ನೆನಪಿರಲ್ಲ ಏನೋ? ನೆನಪಿರಲ್ಲ ಸರ್. ಎಷ್ಟು ವರ್ಷಗಳಿಂದ ಇದೆ ಪ್ರಾಬ್ಲಮ್? ಸರ್ ಒಂದು 5 ವರ್ಷದಿಂದ ಇದೆ ಸರ್. ಎಲ್ಲ ಕಡೆ ತೋರಿಸಿ ಆಯ್ತಾ? ಹಾಸ್ಪಿಟ್ಲಲ್ಲಿ ತೋರಿಸಿದ್ದೀನಿ, ಸ್ಕ್ಯಾನಿಂಗು ಮಾಡಿಸಿದ್ದೀನಿ. ಯಾವ ಡಾಕ್ಟರ್ ಹೆಸರು ಹೇಳೋದು ಬೇಡ, ಹೌದು ಸರ್. ಒಟ್ಟು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರಿ? ಹೌದು ಸರ್. ಮತ್ತೇನೇನು ಮಾಡಿಸಿದ್ರಿ? ಇನ್ನೇನು ಮಾಡಿಸಿದ್ರು ಸರ್. ಅದಕ್ಕೆ ನಾನು ಹೋಗೋವಾಗ ಎಲ್ಲ ಹಾಸ್ಪಿಟ್ಲ್ ತೋರಿಸಿ. ಮತ್ತೆ ಮೆಡಿಸಿನ್ಸ್ ಎಲ್ಲ ತಗೊಳ್ತಾ ಇದ್ರಿ ಅಲ್ವಾ ಅಲ್ಲಿ? ಹೌದು ಸರ್. ಏನೇನು ಕೊಡ್ತಾ ಇದ್ರಲ್ಲ? ಮಾಮೂಲಿ ಗ್ಯಾಸ್ಟ್ರಿಕ್ ಮಾತ್ರ ಕೊಡೋದು, ಸಿರಪ್ ಕೊಡೋದು ಸರ್. ಹಾಂ ಮತ್ತೆ ನರಕ್ಕೆ ಇಂಜೆಕ್ಷನ್? ಹೌದು ಸರ್. ಪ್ರಯೋಜನ ಆಗ್ತಾ ಇತ್ತಾ? ಇಲ್ಲ ಸರ್. ಇಲ್ಲ. ಹಾಂ ಆಮೇಲೆ ನಿಮಗೆ ನಮ್ಮ ಅಡ್ರೆಸ್ ಯಾರು ಹೇಳಿದರು? ಸರ್ ನಮ್ಮ ಫ್ರೆಂಡು ಕಲಾಕ್ಷೇತ್ರದಿಂದ ಇಲ್ಲಿ ಬಂದಿದ್ರು ಅಂತ ಅನ್ಸುತ್ತೆ. ನಮ್ಮ ಫ್ರೆಂಡು ಅವರು ತೋರಿಸಿದ್ರು ಸರ್. ಈ ಥರ ಹೋಗಿ ದಾವಣಗೆರೆಯಲ್ಲಿ ನಮ್ಮ ಸಾರ್ ಒಬ್ಬರು ಗೊತ್ತಿರೋರಿದ್ದಾರೆ, ಪರಿಚಯಸ್ಥರು ನಮಗೆ. ಅಲ್ಲಿ ಹೋಗಿ ಖಂಡಿತ ನಿಮ್ಗೆ ಮೇಲೆ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಬಂದಿದೆ ಸರ್. ಅವ್ರು ಆರಾಮಾಗಿದ್ದಾರಲ್ವಾ? ಆರಾಮಾಗಿದ್ದಾರೆ ಅಂತ ಸರ್. ಹಾಂ ಹಾಗಾಗಿ ಅವ್ರು ನಿಮಗೆ ಹೇಳಿದರು, ಹೌದು ಸರ್. ಹಂಗಾಗಿ ನೀವು ತೋರ್ಸಕ್ಕೆ ಬಂದ್ರಿ. ಹೌದು ಸರ್. ಕರೆಕ್ಟ್ ಅಲ್ಲ? ಕರೆಕ್ಟ್ ಸರ್. ಹಾಂ ನಿಜ ಅಲ್ಲ ಹೇಳ್ತಾ ಇರೋದು? ಹೌದು ಸರ್, ನಿಜ ಸರ್. ಡಾಕ್ಟರ್ ಲಂಚ ಕೊಟ್ಟೇನಾರು ಹೇಳಿಸ್ತಾ ಇದ್ದಾರಾ? ಏನಿಲ್ಲ ಸರ್. ಏನಿಲ್ಲಲ್ಲ, ಸತ್ಯ. ಅವರಂತೂ ಆರಾಮಾಗಿದ್ದಾರೆ. ಹೌದು ಸರ್. ನಿಮಗೂ ಆರಾಮಾಗುತ್ತೆ. ಹಾಂ ಹೌದು. ನಾನು ಹೇಳ್ದಂಗೆ ಕರೆಕ್ಟ್ ಪತ್ತೆ ಮಾಡಬೇಕು. ಓಕೆ ಸರ್. ಓಕೆ, ಅವ್ರು ಹೇಳ್ತಿರೋದು ಸರಿ ಇದೆಯಾ? ಸರಿ ಸರ್. ಕರೆಕ್ಟ್ ಅಲ್ಲ ಅವರು? ಒಳ್ಳೆಯದಾಗಲಿ, ನಮಸ್ಕಾರ.